ಒಂದು ಕಾಡಿನಲ್ಲಿ ಸಾಧು ಸ್ವಭಾವದ ನರಿ ಇತ್ತು. ಅದು ಯಾರ ತಂಟೆಗೆ ಹೋಗದೆ ತನ್ನ ಪಾಲಿಗೆ ತಾನು ಇರುತ್ತಿತ್ತು. ಆದರೆ ಕಾಡಿನ ಇತರ ಪ್ರಾಣಿಗಳು ನರಿಗೆ ಸದಾ ಒಂದಲ್ಲ ಒಂದು ಕಿರುಕುಳ ಕೊಡುತ್ತಲೇ ಇರುತ್ತಿದ್ದವು. ನರಿ ಮಾತ್ರ ಅವುಗಳು ಕೊಡುವ ಕಿಟಲೆಯನ್ನು ತಾಳ್ಮೆಯಿಂದ ಸಹಿಸುತ್ತಾ ಇರುತ್ತಿತ್ತು. ಅದರಲ್ಲಿ ಒಂಟೆಯು ಉಪಟಳವನ್ನು ಕಷ್ಟದಿಂದ ಅನುಭವಿಸುತ್ತಿತ್ತು. ಅದೊಂದು ದಿನ ನರಿಗೆ ಒಂಟೆಯು ಒಡೆತವನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಕಾಡಿನ ಇತರ ಪ್ರಾಣಿಗಳಿಗೆ ತಮಾಷೆಯಾಗಿ ಕಂಡಿತು. ಒಂಟೆಯ ಒಡೆತದಿಂದ ನರಿಯು 2 ದಿನಗಳ ಮೇಲೆ ಏಳಲೇ ಇಲ್ಲ. 3ನೇ ದಿನ ನರಿಯು ಯಾತನೆಯಿಂದ ಮೃಗರಾಜ ಸಿಂಹನಲ್ಲಿ ಫಿರ್ಯಾದಿ ಕೊಟ್ಟೇ ಬಿಟ್ಟಿತು. ಮೃಗರಾಜ, ನಾನು ಎಂಥವನು ಎಂದು ನಿನಗೆ ತಿಳಿದಿದೆ. ಮೊದಲು ಅಂಜುಬುರುಕ ಪುಕ್ಕಳ ಪ್ರಾಣಿ ನಾನು. ನನ್ನಂಥವನ ಮೇಲೆ ಕಾಡಿನ ಇತರ ಪ್ರಾಣಿಗಳು ಚಿತ್ರಹಿಂಸೆ ಕೊಡುತ್ತಿವೆ. ಅದರಲ್ಲಿಯೂ ನನಗೆ ಒಂಟೆಯಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಿಂಸೆ ಆಗ್ತಾ ಇದೆ. ಅದಕ್ಕೆ ಒಂಟೆಗೆ ತಕ್ಕವಾದ ಶಿಕ್ಷೆಯನ್ನು ವಿಧಿಸಿ ನನಗೆ ನ್ಯಾಯವನ್ನು ಒದಗಿಸಬೇಕು ಎಂದು ನರಿಯು ಮೃಗರಾಜನಲ್ಲಿ ಬೇಡಿಕೊಂಡಿತು. ನರಿಯು ವೇದನೆಯನ್ನು ಆಲಿಸಿದ ಮೃಗರಾಜನಿಗೆ ಒಂಟೆಯ ಮೇಲೆ ತಕ್ಷಣ ಕೋಪ ಬಂದಿತು. ಆ ಕೂಡಲೇ ಮೃಗರಾಜ ಒಂಟೆಗೆ ಇತರ ಪ್ರಾಣಿಗಳಿಗೆ ತನ್ನಲ್ಲಿಗೆ ಆಗಮಿಸಬೇಕೆಂದು ಆಜ್ಞೆ ಮಾಡಿತು. ಮೃಗರಾಜ ಆದೇಶದಂತೆ ಒಂಟೆಯು ಕಾಡಿನ ಇತರ ಪ್ರಾಣಿಗಳು ಅಲ್ಲಿಗೆ ಆಗಮಿಸಿದವು. ಮೊದಲೇ ಮೃಗರಾಜ ಸಾಧು ಸ್ವಭಾವದ ನರಿಯ ಮೇಲೆ ಹಲ್ಲೆ ನಡೆಸಿದ ವಿಷಯ ಕೇಳಿ ಅಸಮಾಧಾನ ಹೊಂದಿತು. ಆಗ ಒಂಟೆಯನ್ನು ಕಂಡ ತಕ್ಷಣವೇ ಮೃಗರಾಜ ಕೆಂಡಾಮಂಡಲವಾದ ಹೇಗೋ ಬಂದ ಕ್ರೋಶವನ್ನು ಅದುಮಿಕೊಂಡು ಒಂಟೆಯನ್ನು ಉದ್ದೇಶಿಸಿ, ಕಾಡಿನ ಇತರ ಪ್ರಾಣಿಗಳಿಗಿಂತಲೂ ನರಿರಾಯನ ಮೇಲೆ ಹೆಚ್ಚು ಕಿರುಕುಳವು ನಿನ್ನಿಂದಲೇ ಆಗಿದೆಯಂತೆ ನಿಜವೇ ಎಂದು ಮೃಗರಾಜ ಹುಂಕರಿಸಿತು. ಒಂಟೆ ಧೈರ್ಯದಿಂದ, ಮೃಗರಾಜ, ನಾನು ಹಾಗೂ ಕಾಡಿನ ಇತರ ಪ್ರಾಣಿಗಳು ನರಿರಾಯನಿಗೆ ಮಾಡಿದ್ದು ಬರೀ ತಮಾಷೆಯಷ್ಟೇ. ಅದನ್ನೇ ಉಪಟಳವೆಂದು ಭಾವಿಸಿ ವಿನಾಕಾರಣ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿದ್ದಾನೆ ಎಂದಿತು. ನನಗೆ ತೊಂದರೆಯಾಗಿದೆ ಎಂದು ಒಂಟೆಯ ಮಾತುಗಳಿಂದ ಮೃಗರಾಜನಿಗೆ ಸ್ಪಷ್ಟವಾಯಿತು. ಅಲ್ಲದೆ ಒಂಟೆಯ ಸೊಕ್ಕಿನ ಮಾತುಗಳು ನರಿರಾಯನ ಪರ ತೀರ್ಪು ಕೊಡಲು ಮೃಗರಾಜನಿಗೆ ಅವಕಾಶ ಲಭಿಸಿತು. ಆಗ ಮೃಗರಾಜ ಗಂಭೀರವಾಗಿ ಆಲೋಚಿಸಿ ಒಂಟೆಗೆ, ಪರರಿಗೆ ಉಪಟಳವನ್ನು ನೀಡುವುದು ನಿನಗೆ ಹೇಗೆ ತಮಾಷೆಯಾಗಿದೆಯೋ ಹಾಗೆಯೇ ನನಗೆ ಹೊಟ್ಟೆ ಹಸಿವೆಯಾದಾಗ ಪರರವನ್ನು ತಿನ್ನುವ ಅಭ್ಯಾಸ ಎಂದು ಕ್ಷಣಮಾತ್ರದಲ್ಲಿ ಒಂಟೆಯ ಮೇಲೆ ಮಿಂಚಿನ ದಾಳಿ ಮಾಡಿ ಅದರ ಪ್ರಾಣವನ್ನು ಹೀರಿತು. ಅದುವರೆಗೆ ಮೃಗರಾಜನ ತೀರ್ಪನ್ನು ಕುತೂಹಲದಿಂದ ಆಲಿಸುತ್ತಿದ್ದ ಕಾಡಿನ ಇತರ ಪ್ರಾಣಿಗಳು ಮೃಗರಾಜನ ಏಕಾಏಕಿ ದಾಳಿಗೆ ಹೌಹಾರಿದವು. ಇದರಿಂದ ಪಾಠ ಕಲಿತ ಅವು ಅಲ್ಲಿಂದ ಒಂದೊಂದಾಗಿ ಕಣ್ಮರೆಯಾಗತೊಡಗಿದವು. ನರಿರಾಯ ಮಾತ್ರ ಮೃಗರಾಜನಿಗೆ ಮನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿತು. ಅದು ಮೃಗರಾಜನ ತಿಂದು ಉಳಿಸಿದ ಒಂಟೆಯ ಮಾಂಸವನ್ನು ರುಚಿಯನ್ನು ನೋಡಿತು.